ಜೈ ಭಾರತ್ ಒಂದೇ ಮಾತರಂ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದರೆ ಈ ಉತ್ತರ ಕರ್ನಾಟಕ ತುಂಬ ಹಿಂದುಳಿದಿದೆ. ಉತ್ತಮ ಸಂಪನ್ಮೂಲ ಶ್ರಮಿಕ ವರ್ಗ ಹೊಂದಿದ್ದರೂ ಸಹಿತ 10 ಶಾಸಕರುಗಳನ್ನು ಗೆಲ್ಲಿಸಿ ಕಳಿಸುವ ಈ ಉತ್ತರ ಕರ್ನಾಟಕ, ಈ ಭಾಗದ ಜಿಲ್ಲೆಗಳು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಹಿಂದುಳಿದಿದೆ ಅಂತ ಮಾಜಿ ಪೊಲೀಸ್ ಆಯುಕ್ತರು ಮತ್ತು ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಆರೋಪ ಮಾಡಿದ್ದಾರೆ. ಈ ಉತ್ತರ ಹಾಗೂ ದಕ್ಷಿಣ ಕರ್ನಾಟಕ ಒಂದು ಕಂಪೇರ್ ಮಾಡಿದರೆ ಇವರು ಹೇಳುವುದರಲ್ಲಿ ಒಂದು ಸತ್ಯಾಂಶನೂ ಕೂಡ ಇದೆ. ಅಲ್ಲಿ ಭೀಮಾ, ತುಂಗಭದ್ರಾ, ಕೃಷ್ಣಾ ನದಿಗಳು ಕೂಡ ಹರಿತವೆ. ನೀರಾವರಿ ವ್ಯವಸ್ಥೆ ಇದೆ. 3 ಮಹಾನಗರಗಳಿಗೆ ಹತ್ತಿರವಾಗಿ ನದಿಗಳು ಕೂಡ ಇವೆ. ಸುವ್ಯವಸ್ಥೆ, ರೈಲ್ವೆ ಜಾಲ ಕೂಡ ಇದೆ. ಎಲ್ಲ ಮೂಲಸೌಕರ್ಯ ಇದ್ದರೂ ಕೂಡ ಹಿಂದುಳಿದಿದೆ. ಇನ್ನು ಕೃಷಿಗೆ ನದಿ ನೀರು ಹರಿಸಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ತೆರಿಗೆ ಕಡಿಮೆ ಕಲೆಕ್ಟ್ ಮಾಡಲಾಗುತ್ತೆ. ಹಾಗಾದರೆ ಈ ಉತ್ತರ ಕರ್ನಾಟಕ ಹಿಂದುಳಿಯಲು ಕಾರಣವೇನು? ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಮೊದಲು ನಾವು ಇತಿಹಾಸದ ಕಡೆ ಗಮನ ಕೊಡಬೇಕಾಗುತ್ತೆ. ಬೀದರ್, ಗುಲ್ಬರ್ಗ, ರಾಯಚೂರು ಇದು ಹೈದರಾಬಾದ್ನ ನಿಜಾಮನ ಆಳ್ವಿಕೆಯಲ್ಲಿತ್ತು. ಇವನ ಆಳ್ವಿಕೆಯಲ್ಲಿ ಕೃಷಿಗೆ ಹಾಗೂ ಜಮೀನ್ದಾರ್ ಪದ್ಧತಿಗೆ ಒಂದು ಹೆಚ್ಚಿನ ಒತ್ತು ಕೊಟ್ಟಿದ್ದರು. ಇಲ್ಲಿ ಕೆಲಸ ಮಾಡುವ ಜನರಿಗೆ ಶಿಕ್ಷಣ, ಉದ್ಯೋಗ ಹೀಗೆ ಕೆಲವೊಂದು ವಂಚಿತರಾದರು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಈಗಲೂ ಸಹ SSLC ಹಾಗೂ PUC ಎಕ್ಸಾಮ್ನಲ್ಲೂ ಕೂಡ ರ್ಯಾಂಕಿಂಗ್ನಲ್ಲೂ ಕೂಡ ಅವರು ಕೊನೆಯದಾಗಿ ಕಾಣಿಸುತ್ತಾರೆ. ಆ ಸಂದರ್ಭದಲ್ಲಿ ಒಂದು ನೀರಿನ ಕೊರತೆ ಕೂಡ ಇತ್ತು. ಕೃಷಿ ಮಾಡಲು ಕೂಡ ಕಷ್ಟಕರವಾಗಿತ್ತು. ಇನ್ನು ಮಳೆಗಾಲದಲ್ಲಿ ಆ ಭಾಗದ ಜನರಿಗೆ ಒಂದು ಹೆಚ್ಚಿನ ಉದ್ಯೋಗ ಮಾಡ್ತಿದ್ರು, ಅದು ಕೂಡ ಕೃಷಿ ಮುಖಾಂತರ. ಇನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಈ ದಕ್ಷಿಣ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ಮಹತ್ವ ಕೊಡುತ್ತಿದ್ರು. ಕೆಲವೊಂದು ಜಿಲ್ಲೆಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ, ಕೆಲವೊಂದು ಜಿಲ್ಲೆಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ. ಇದರಿಂದಾಗಿ ಆ ಭಾಗದ ಜನರಿಗೆ ಒಂದು ಅಭಿವೃದ್ಧಿಯೇ ಕುಂಠಿತವಾಗುತ್ತೆ. ಇನ್ನು ರಾಜ್ಯದ ಶಾಸಕಾಂಗ ನಡೆಯುವುದು ಈ ದಕ್ಷಿಣ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ ಭಾಗದ ಶಾಸಕರು ಕೂಡ ಇಲ್ಲೇ ಬಂದು ನೆಲೆಯಿರುತ್ತಾರೆ. ಅಪರೂಪಕ್ಕೊಮ್ಮೆ ಆ ಭಾಗಗಳಿಗೆ ವಿಸಿಟ್ ಕೊಡ್ತಾರೆ. ಇನ್ನು ಭೌಗೋಳಿಕವಾಗಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತರ ಕರ್ನಾಟಕದಲ್ಲಿ ಕಾಡುಗಳು, ಬಂಡೆಕಲ್ಲು ಇದರಿಂದ ಸುತ್ತುವರಿದಿದೆ. ಇದರಿಂದಾಗಿ ಅಲ್ಲಿಗೆ ಆ ಭಾಗಕ್ಕೆ ಒಂದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು ಕೂಡ ಬರ್ತಾ ಇಲ್ಲ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಇನ್ವೆಸ್ಟ್ಮೆಂಟಿಗೆ ಪೂರಕವಾದ ವಾತಾವರಣ ಇದೆ. ಕರ್ನಾಟಕದ ಬೇರೆ ಜಿಲ್ಲೆಯ ಜನರುಗಳು ಕೂಡ ಬೆಂಗಳೂರು, ಮಂಗಳೂರು, ಉಡುಪಿ, ಮೈಸೂರಿನಂತಹ ಮಹಾನಗರಗಳಲ್ಲಿ ನೆಲೆಯಿರುತ್ತಾರೆ. ಎಲ್ಲರೂ ಒಂದೇ ಕಡೆ ಸೇರಿದಾಗ ಆ ಜಿಲ್ಲೆ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಅದು ರಾಜಕೀಯ ಇಚ್ಛಾಶಕ್ತಿಯಿಂದಾಗಿ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ.